ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ನಾನು ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿದ್ದೀನಿ ಗೈಸ್. ಮಾರ್ನಿಂಗ್ ಇಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಈಗ ಟೈಮ್ ಬಂದು 8:30 ಆಗಿದೆ. ಸೊ ನಾಳೆ ಬಂದು ಹುಣ್ಣಿಮೆ ಇದೆ ಅಲ್ವಾ? ಸೊ ಅದಕ್ಕೋಸ್ಕರನೇ ನಾನು ಮಾರ್ನಿಂಗ್ ಇಂದನೇ ವ್ಲಾಗ್ನ ಮಾಡ್ತಿದ್ದೀನಿ. ಆದಷ್ಟು ಬೇಗನೆ ಇದನ್ನ ಅಪ್ಲೋಡ್ ಮಾಡ್ತೀನಿ ಗೈಸ್. ಏನಪ್ಪಾ ಅಂತಂದ್ರೆ ನಾಳೆ ಹುಣ್ಣಿಮೆ ಇರೋದ್ರಿಂದ ಕಲ್ಲುಪ್ಪಿನಿಂದ ಈ ಒಂದು ಚಿಕ್ಕ ತಂತ್ರನ ನೀವು ಮಾಡ್ಕೊಳ್ಳೋದ್ರಿಂದ ತುಂಬಾನೇ ನಿಮ್ಗೆ ಹೆಲ್ಪ್ ಆಗುತ್ತೆ ಗೈಸ್. ಓಕೆನಾ? ಅದ್ ಯಾವ ರೀತಿ ಯೂಸಸ್ ಆಗುತ್ತೆ ನಿಮ್ಗೆ, ಹಾಗೇನೆ ಅದನ್ನ ಯಾವ ರೀತಿ ಈ ಚಿಕ್ಕ ತಂತ್ರನ ಮಾಡ್ಕೊಳ್ಳೋದು ಎಲ್ಲಾನು ಕೂಡ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರೋರು ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಾ? ಓಕೆ ಗೈಸ್, ಹಾಗಿದ್ರೆ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ನನ್ನ ಧನ್ಯವಾದಗಳನ್ನ ತಿಳಿಸ್ತೀನಿ. ಹಾಗೇನೆ ಗೈಸ್, ಇನ್ನೊಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಒಂದು ಲೈಕ್ ಇನ್ನೊಬ್ರಿಗೆ ಹೆಲ್ಪ್ ಆಗುತ್ತೆ. ಯಾವ ರೀತಿ ಅಂತ ನೀವು ಕೇಳ್ಬೋದು. ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ತೀನಿ, ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡಿ. ಯಾಕಂದ್ರೆ ಈ ವಿಡಿಯೋನ ನೋಡೋರು ಹೊಸಬ್ರು ಇರ್ತೀರಾ ಅಲ್ವಾ? ಸೊ ಹಾಗಾಗಿ ನಿಮ್ಮ ಒಂದು ಲೈಕ್ ಒಬ್ರಿಗೆ ಯೂಸ್ ಆಗುತ್ತೆ, ಹೆಲ್ಪ್ ಆಗುತ್ತೆ. ಯಾವ ರೀತಿ ಅಂತ ನೀವು ಕೇಳಬಹುದು. ನೀವು ಒಂದು ಲೈಕ್ ಕೊಟ್ರೆ ಗೈಸ್ ಆದಷ್ಟು ವಿಡಿಯೋ ಲೀಕ್ ಆಗುತ್ತೆ. ನಾನು ನಿಜವಾಗ್ಲೂ ವ್ಯೂಸ್ಗೋಸ್ಕರ, ಕಮೆಂಟ್ಗೋಸ್ಕರ, ಇಲ್ಲ ಅಂತಂದ್ರೆ ಲೈಕ್ಗೋಸ್ಕರ ನಾನು ನಿಜವಾಗ್ಲೂ ಹೇಳ್ತಾ ನಿಮ್ಗೆ. ಅಟ್ಲೀಸ್ಟ್ ನಮ್ಮಿಂದ ಇನ್ನೊಬ್ರಿಗೆ ಹೆಲ್ಪ್ ಆದ್ರೆ ತುಂಬಾನೇ ಒಳ್ಳೇದು ಅಲ್ವಾ? ಯಾರಿಗೆ ಗೊತ್ತು, ದೇವ್ರು ನಮ್ ಕಡೆಯಿಂದನೇ ಇನ್ನೊಬ್ರಿಗೆ ಕಷ್ಟದಲ್ಲಿರೋರಿಗೆ ಹೆಲ್ಪ್ ಮಾಡಿಸ್ತಾ ಇರ್ಬೋದು ಅಲ್ವಾ? ಯಾವ ರೀತಿ ಅಂತ ನೀವು ಕೇಳ್ಬೋದು. ಇದೇ ರೀತಿ ಚಿಕ್ಕ ಪುಟ್ಟ ತಂತ್ರಗಳನ್ನ ಮಾಡ್ಕೊಳ್ಳೋದ್ರಿಂದ ಮನೆಯಲ್ಲಿ ಯಾವುದೇ ಒಂದು ಸಮಸ್ಯೆಗಳಿದ್ರು ಕೂಡ ಕಳೆಯುತ್ತೆ, ಸರಿನಾ? ಸೊ ಯಾವ ರೀತಿ ಅಂತ ಹೇಳ್ತೀನಿ ನಾನು. ಓಕೆನಾ? ಆಲ್ರೆಡಿ ಎಷ್ಟೊಂದು ವಿಡಿಯೋ ಮಾಡಿ ಹಾಕಿದ್ದೀನಿ. ಸೊ ದಯವಿಟ್ಟು ಒಂದು ಲೈಕ್ ನ ಕೊಡಿ. ನಿಮ್ಮಿಂದ ಇನ್ನೊಬ್ರಿಗೆ ಯೂಸ್ ಆಗಲಿ, ಸರಿನಾ? ಹೆಲ್ಪ್ ಆಗಲಿ ಅಂತ ನಾನು ಕೂಡ ಕೇಳ್ಕೊಳ್ತೀನಿ. ಹಾಗೇನೆ ಏನಾದರೂ ನಿಮ್ಗೆ ಡೌಟ್ಸ್ ಇದ್ರೆ ಕಮೆಂಟ್ಸ್ ಮಾಡಿ, ಆದಷ್ಟು ಶೇರ್ ಮಾಡಿ. ನಾನು ಕಮೆಂಟ್ಸಿಗೆ ನಿಜವಾಗ್ಲೂ ಆನ್ಸರ್ನ ಮಾಡೇ ಮಾಡ್ತೀನಿ, ಸರಿನಾ? ನಾನು ಎಷ್ಟೇ ಬಿಸಿ ಇದ್ರೂ ಕೂಡ ಆನ್ಸರ್ನ ಮಾಡೇ ಮಾಡ್ತೀನಿ ಗೈಸ್. ಓಕೆನಾ? ಹಾಗೇನೆ ಗೈಸ್, ನನ್ನ ಚಾನಲ್ ಅಲ್ಲಿ ಬಂದು ಸುಮ್ನೆ ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂತ ನಾನು ಆ ವಿಡಿಯೋನ ಮಾಡಿ ಹಾಕೋದಿಲ್ಲ. ನನ್ಗೇನ್ ಗೊತ್ತು ಅಂತಂದ್ರೆ ನಾನು ಸ್ವಲ್ಪ ಅದ್ರ ಬಗ್ಗೆ ತಿಳ್ಕೊತೀನಿ, ಸರಿನಾ? ನಮ್ಮ ಮನೆಯಲ್ಲಿ ಏನ್ ಹೇಳ್ಕೊಟ್ಟಿದ್ದಾರೆ ಅದ್ರ ಜೊತೆಗೆ ಸ್ವಲ್ಪ ಅದ್ರ ಬಗ್ಗೆ ಫುಲ್ ಕ್ಲಿಯರ್ ಆಗಿ ಡೀಟೇಲ್ಸ್ ಆಗಿ ನಾನು ತಿಳ್ಕೊಂಡು ಅದನ್ನ ಒಂದ್ಸಲ ಎಕ್ಸ್ಪೆರಿಮೆಂಟ್ ಮಾಡಿ ಎಕ್ಸ್ಪೀರಿಯನ್ಸ್ ನ ತಗೊಂಡು ಓಕೆ ನಾನು ಸಕ್ಸಸ್ಫುಲ್ ಆಯ್ತಪ್ಪ, 100% ನಂಗೆ ರಿಸಲ್ಟ್ ಸಿಕ್ತಪ್ಪ ಅಂದ್ರೆ ಮಾತ್ರ ನಾನು ನಿಮ್ಗೆ ಶೇರ್ ಮಾಡುವಂತದ್ದು, ಸರಿನಾ? ಸುಮ್ನೆ ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂತ ನಾನು ವಿಡಿಯೋನ ಮಾಡಿ ಹಾಕೋದಿಲ್ಲ. ಹಾಗೇನೆ ಗೈಸ್, ವಿಡಿಯೋ ಅಂದರೆ ಕಮೆಂಟ್ಸ್ ಮಾಡಿ. ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ನಾನು ನಿಜವಾಗ್ಲೂ ಆನ್ಸರ್ನ ಮಾಡ್ತೀನಿ. ಹಾಗೇನೆ ವ್ಯೂಸ್ ಬರ್ತಾ ಇದೆ, ಹಾಗೇನೆ ಲೈಕು ಕೂಡ ಕೊಡ್ತಾ ಇದ್ದೀರಾ. ತುಂಬಾನೇ ಧನ್ಯವಾದಗಳು. ಯಾಕಂದ್ರೆ ಇನ್ನೊಬ್ರಿಗೆ ನಾವು ಹೆಲ್ಪ್ ಮಾಡಿದ್ರೆ ನಮಗೂ ಕೂಡ ಇನ್ನೊಬ್ರಿಗೆ ಅಂದ್ರೆ ನಮಗೂ ಹೆಲ್ಪ್ ಆಗಬೇಕು ಅಂತ ನಾನು ಹೇಳ್ತಾ ಇಲ್ಲ. ನಾವು ಇನ್ನೊಬ್ರಿಗೆ ಹೆಲ್ಪ್ ಮಾಡಿದ್ರೆ ದೇವರು ನಮ್ಮ ಕಷ್ಟಕ್ಕೆ ನೆರವಾಗ್ತಾನೆ ಅಂತ ನಾನು ನಂಬಿದ್ದೀನಿ, ಸರಿನಾ? ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು. ಓಕೆ ಬನ್ನಿ ಟಾಪಿಕ್ ಬಗ್ಗೆ ಮಾತಾಡೋಣ ಗೈಸ್. ಏನಂದ್ರೆ ನಾಳೆ ಬಂದು ಹುಣ್ಣಿಮೆ ಇದೆ ಅಲ್ವಾ? ಹುಣ್ಣಿಮೆ ಮತ್ತು ಅಮಾವಾಸ್ಯೆನಲ್ಲಿ ಮಾಡುವಂತ ತಂತ್ರಗಳಿಗೆ ನಿಜವಾಗ್ಲೂ 100ಗೆ 200% ರಿಸಲ್ಟ್ ಅನ್ನ ಕೊಟ್ಟೆ ಕೊಡುತ್ತೆ. ಓಕೆನಾ? ಯಾಕಂದ್ರೆ ದುಷ್ಟಶಕ್ತಿಗಳು ಹುಣ್ಣಿಮೆ ಮತ್ತೆ ಅಮಾವಾಸ್ಯೆ ದಿನ ಜಾಸ್ತಿ ಇರುತ್ತೆ. ಹಿಂದಿನ ದಿನ ಆಗಿರಬಹುದು, ಮುಂದಿನ ದಿನ ಆಗಿರಬಹುದು, ಹಾಗೆ ಅಮಾವಾಸ್ಯೆ ಹುಣ್ಣಿಮೆ ದಿನ ಆಗಿರಬಹುದು. ದುಷ್ಟಶಕ್ತಿಗಳು ಎಲ್ಲಾ ಕಡೆನೂ ಸಂಚಾರ ಮಾಡ್ತಾ ಇರುತ್ತೆ, ಆಯ್ತಾ? ಸೊ ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕು ಅಂತಂದ್ರೆ ಕೆಲವೊಂದು ಚಿಕ್ಕ ಪುಟ್ಟ ತಂತ್ರಗಳನ್ನ ನಾವು ಮನೆಯಲ್ಲಿ ಮಾಡ್ಕೊಳ್ಬೇಕು. ಆ ರೀತಿ ನಾವು ಚಿಕ್ಕ ಪುಟ್ಟ ತಂತ್ರಗಳನ್ನ ನಾವು ಮನೆಯಲ್ಲಿ ಮಾಡ್ಕೊಳ್ಳೋದ್ರಿಂದ ನಮ್ಗೆ ಯಾವುದೇ ಒಂದು ಸಮಸ್ಯೆಗಳಿದ್ರು ಕೂಡ ಅದು ಕಳೆಯುತ್ತೆ, ಸರಿನಾ? ಈ ಒಂದು ಪರಿಹಾರ ಬಂದು ನೀವು ಉಪ್ಪಿನಿಂದ ಮಾಡುವಂತ ಪರಿಹಾರ, ಸರಿನಾ? ಉಪ್ಪು ಅಂದ್ರೆ ನಿಮ್ಗೆ ಗೊತ್ತಿರುತ್ತೆ ಅಲ್ವಾ? ಅಂದ್ರೆ ಮಾತೆ ಮಹಾಲಕ್ಷ್ಮಿಯ ಸ್ವರೂಪ ಅಂತಾನೆ ಹೇಳ್ಬೋದು. ಹೇಗಪ್ಪ ಅಂತಂದ್ರೆ ಮಾತೆ ಮಹಾಲಕ್ಷ್ಮಿನೂ ಕೂಡ ಸಮುದ್ರದಲ್ಲೇ ಉದ್ಭವವಾಗಿರೋದು, ಹಾಗೇನೆ ಉಪ್ಪು ಕೂಡ ಸಮುದ್ರದಲ್ಲೇ ಉದ್ಭವವಾಗಿರೋದು. ಸೊ ಹಾಗಾಗಿ ಉಪ್ಪುನ ನಾವು ಮಾತೆ ಮಹಾಲಕ್ಷ್ಮಿಯ ಸ್ವರೂಪ ಅಂತಾನೆ ಕರಿತೀವಿ ಅಲ್ವಾ ಗಾಯ್ಸ್? ಸೊ ಹಾಗಾಗಿ ಅಂತಂದ್ರೆ ಉಪ್ಪುನ ನಾವು ಕೆಲವೊಂದು ಒಳ್ಳೆ ಕಾರ್ಯಕ್ಕೂ ಕೂಡ ಯೂಸ್ ಮಾಡ್ತೀವಿ. ಅಂತ ಅಂದ್ರೆ ನಾವೀಗ ಊಟಕ್ಕೆಲ್ಲ ಯೂಸ್ ಮಾಡ್ತೀವಿ ಅಲ್ವಾ? ಅಡುಗೆ ಮಾಡ್ಲಿಕ್ಕೆಲ್ಲ ಯೂಸ್ ಮಾಡ್ತೀವಿ. ಹಾಗೇನೆ ಒಂದು ದುಷ್ಟ ಶಕ್ತಿಗಳನ್ನ, ಹಾಗೇನೆ ಒಂದು ಅಂತಂದ್ರೆ ದೋಷಗಳನ್ನ ಕಳಿಲಿಕ್ಕೆ, ದೃಷ್ಟಿ ದೋಷಗಳನ್ನ ಕಳಿಲಿಕ್ಕೂ ಕೂಡ ನಾವು ಉಪ್ಪನ್ನ ಯೂಸ್ ಮಾಡ್ತೀವಿ. ಓಕೆನಾ? ಸೊ ಹಾಗಾಗಿ ಗಾಯ್ಸ್, ಈ ಒಂದು ಉಪ್ಪಿನಿಂದ ಮಾಡುವಂತ ಈ ಒಂದು ಚಿಕ್ಕ ತಂತ್ರ ಬಂದು ನಿಜವಾಗ್ಲೂ ನಿಮ್ಮ ಎಲ್ಲಾ ಸಮಸ್ಯೆಗಳಿಗೂ ಕೂಡ ನಿವಾರಣೆ ಆಗೇ ಆಗುತ್ತೆ. ಎಲ್ಲಾ ಸಮಸ್ಯೆಗಳು ಕೂಡ ನಿವಾರಣೆ ಆಗೇ ಆಗುತ್ತೆ. ಓಕೆನಾ? ಸೊ ಯಾವ ರೀತಿ ಅಂತ ನೀವು ಕೇಳ್ಬೋದು. ಹೇಳ್ತೀನಿ ಈ ಒಂದು ಚಿಕ್ಕ ತಂತ್ರ ಮಾಡೋದ್ರಿಂದ ಏನ್ ಯೂಸ್ಫುಲ್ ಆಗುತ್ತೆ ಅಂತ. ಈ ಒಂದು ಚಿಕ್ಕ ತಂತ್ರನ ನೀವು ಮಾಡ್ಕೊಳ್ಳೋದ್ರಿಂದ ಅಖಂಡ ಐಶ್ವರ್ಯನೇ ನಿಮ್ಗೆ ದೊರೆಯುತ್ತೆ ಅಂತಾನೆ ಹೇಳ್ಬೋದು. ಹಣದ ಸಮಸ್ಯೆನ ನಿವಾರಣೆ ಮಾಡ್ಕೊಳ್ಳೋಕೋಸ್ಕರನೇ ಕಲ್ಲುಪ್ಪನ್ನ ನಾವು ಯೂಸ್ ಮಾಡ್ತೀವಿ. ಓಕೆನಾ? ತುಂಬಾ ಕಷ್ಟಪಟ್ಟು ನೀವು ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ದುಡಿತಾ ಇರ್ತೀರಾ. ₹1 ಕೂಡ ನಿಮ್ ಕೈಯಲ್ಲಿ ನಿಲ್ತಾ ಇರೋದಿಲ್ಲ, ಸರಿನಾ? ಏನೇ ಮಾಡಿದ್ರು ಕೂಡ ಬೇರೆದಕ್ಕೆ ಅದಕ್ಕೆ ಇದಕ್ಕೆ ಖರ್ಚಾಗಿ ನಿಮ್ಗೆ ₹1 ಕೂಡ ನಿಲ್ತಾ ಇರೋದಿಲ್ಲ. ಆ ಥರ ಎಲ್ಲ ಆಗ್ತಾ ಇರುತ್ತೆ, ಸರಿನಾ? ಸೊ ಹಾಗಾಗಿ ಹಣದ ಸಮಸ್ಯೆನ ನಿವಾರಣೆ ಮಾಡ್ಕೊಳ್ಳೋಕೋಸ್ಕರ ನಾವು
ಕಲ್ಲುಪ್ಪನ್ನ ನಾವು ಯೂಸ್ ಮಾಡ್ಕೊಳ್ತೀವಿ, ಸರಿನಾ. ಹಾಗೇನೆ ಗೈಸ್ ಇನ್ನೊಂದೇನಪ್ಪಾ ಅಂತಂದ್ರೆ ಕೆಲವೊಂದು ದುಷ್ಟ ಶಕ್ತಿಗಳು ಮನೆಯಲ್ಲಿ ಏನಾದ್ರೂ ಸೇರ್ಕೊಂಡಿದ್ರೆ, ಒಂದು ನೆಗೆಟಿವಿಟಿ, ಒಂದು ನಕಾರಾತ್ಮಕ ಶಕ್ತಿ ಅನ್ನೋದು ಮನೆಯಲ್ಲಿ ಏನಾದ್ರೂ ಸೇರ್ಕೊಂಡಿದ್ರೆ ನಿಜವಾಗ್ಲೂ ಒಳ್ಳೇದಾಗೋದಿಲ್ಲ. ಮನೆಯಲ್ಲಿ ನೀವು ಎಷ್ಟೇ ಸಂಪಾದನೆ ಮಾಡಿದ್ರು ಅಷ್ಟೇನೆ ₹1 ಕೂಡ ನಿಲ್ತಾರೋದಿಲ್ಲ. ಹಾಗೇನೆ ಆರೋಗ್ಯದ ಸಮಸ್ಯೆ ಅನ್ನೋದು ನಿಮ್ಗೆ ಜಾಸ್ತಿ ಆಗ್ತಾ ಹೋಗುತ್ತೆ, ಸರಿನಾ. ಯಾವುದೇ ಒಂದು ಗಂಡ ಹೆಂಡತಿ ಕಿರಿಕಿರಿ ಆಗಿರಬಹುದು, ಮನೆಯಲ್ಲಿ ಒಂದು ನೆಗೆಟಿವಿಟಿ ಆಗಿರಬಹುದು, ಹೊರಗಡೆ ಕೆಟ್ಟ ಕಣ್ಣಿನ ದೃಷ್ಟಿ ಆಗಿರಬಹುದು, ಹಾಗೇನೆ ಒಂದು ನಕಾರಾತ್ಮಕ ಶಕ್ತಿ ನಿಮ್ಮ ಮನೆಯಲ್ಲಿ ಇದ್ರೆ ಅಕಸ್ಮಾತ್ ಅದು ಕೂಡ ತೊಲಗಿ ಹೋಗುತ್ತೆ ಈ ಒಂದು ಚಿಕ್ಕ ತಂತ್ರ ಪರಿಹಾರನ ಮಾಡ್ಕೊಳ್ಳೋದ್ರಿಂದ. ಇದು ಬಂದು ಗೈಸ್ ಮನುಷ್ಯನ ಏಳಿಗೆಗೆ ಅಂತಾನೆ ಸಿದ್ಧಿಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂತದ್ದು, ಸರಿನಾ. ಸೊ ನಾನು ಇದ್ರ ಬಗ್ಗೆ ಎಲ್ಲ ಡೀಟೇಲ್ ಆಗಿ ತಿಳ್ಕೊಂಡು ನಾನು ಕೂಡ ಒಂದ್ಸಲ ಎಕ್ಸ್ಪೆರಿಮೆಂಟ್ ಮಾಡಿ ಎಕ್ಸ್ಪೀರಿಯನ್ಸ್ ತಗೊಂಡು ನನಗೆ ಗುಡ್ ರಿಸಲ್ಟ್ ಸಿಕ್ಕಿದೆ ಗೈಸ್, ಅದಕ್ಕೋಸ್ಕರ ನಿಮಗೆ ಶೇರ್ ಮಾಡ್ತಾ ಇರೋದು, ಸರಿನಾ. ಸೊ ಬನ್ನಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನಾನು ನಿಮಗೆ ಶೇರ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಗೈಸ್ ಇನ್ನೊಂದೇನಪ್ಪಾ ಅಂತಂದ್ರೆ, ನಾಳೆ ಎದ್ದು ನೀವು ಮನೆ ಅಂಗಳ ಎಲ್ಲಾನು ಕೂಡ ಕ್ಲೀನ್ ಮಾಡ್ಕೊಳ್ಳಿ. ಫಸ್ಟ್ ಕ್ಲೀನ್ ಮಾಡ್ಕೊಂಡು ಹೊಸಲಿಗೆ ಅರಿಶಿನ ಕುಂಕುಮ ಎಲ್ಲ ಹಾಕ್ಬಿಟ್ಟು ನೀವು ಆಮೇಲೆ ಬಂದು ದೇವರಿಗೆ ದೀಪ ಎಲ್ಲ ಹಚ್ಕೊಳ್ಳಿ, ಸರಿನಾ. ಅದಕ್ಕಿಂತ ಮುಂಚೆ ನೀವು ಸ್ನಾನ ಮಾಡಬೇಕಾದ್ರೆ ಕೆಲವೊಂದು ಪದಾರ್ಥಗಳನ್ನ ಯೂಸ್ ಮಾಡಿಕೊಂಡು ನೀವು ಸ್ನಾನ ಮಾಡೋದ್ರಿಂದ ಯಾವುದೇ ಒಂದು ಶನಿ ದೋಷ ಆಗಿರಬಹುದು, ಗ್ರಹ ದೋಷ ಆಗಿರಬಹುದು, ಯಾವುದೇ ಒಂದು ದೋಷ ಇದ್ರೂ ಕೂಡ ಅದು ಹೊರಟೋಗುತ್ತೆ. ಅದು ಯಾವ ರೀತಿ ಅಂದ್ರೆ ಸ್ನಾನಕ್ಕೆ ಯಾವ ಪದಾರ್ಥಗಳನ್ನ ಯೂಸ್ ಮಾಡಬೇಕು ಅನ್ನೋದನ್ನ ನಾನು ನಿನ್ನೆ ವಿಡಿಯೋದಲ್ಲಿ ಹಾಕಿದ್ದೆ, ಅದನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ನ ಶೇರ್ ಮಾಡ್ತೀನಿ, ಒಮ್ಮೆ ಚೆಕ್ ಮಾಡ್ಕೊಳ್ಳಿ, ಸರಿನಾ. ಹಾಗೇನೆ ಗೈಸ್ ಹೊಸಲಿಗೆ ನೀವು ಸುಗಂಧ ದ್ರವ್ಯಗಳನ್ನ ಹಾಕಿದ್ರೆ ತುಂಬಾನೇ ಒಳ್ಳೇದು. ಯಾಕಂದ್ರೆ ಮಾತೆ ಮಹಾಲಕ್ಷ್ಮಿಗೆ ಸುಗಂಧ ದ್ರವ್ಯ ಅಂದ್ರೆ ತುಂಬಾನೇ ಪ್ರಿಯವಾದದ್ದು, ಸರಿನಾ. ಹಾಗೇನೆ ತುಂಬಾ ಚೆನ್ನಾಗಿ ನೀವು ಪೂಜೆನ ಮಾಡ್ಕೊಳ್ಬೇಕಾದ್ರೆ ಚೆನ್ನಾಗಿ ರೆಡಿಯಾಗಿ ಸೀರೆ ಉಟ್ಕೊಂಡ್ರೆ ತುಂಬಾನೇ ಒಳ್ಳೇದು. ಯಾವುದೇ ಒಂದು ನಾವು ಪೂಜೆ ಮಾಡ್ಬೇಕಾದ್ರೆ ಗೈಸ್ ಸೀರೆ ಹಾಕೊಂಡ್ರೆ ತುಂಬಾನೇ ಒಳ್ಳೇದು. ನೈಟಿ ಹಾಕೊಂಡಾಗ್ಲಿ, ಇಲ್ಲ ಅಂತಂದ್ರೆ ಮನೆಯಲ್ಲಿ ಅಂದ್ರೆ ಚೂಡಿದಾರ್ ಕೂಡ ಹಾಕೋಬಹುದು. ಇರು ಪಾಪು ಇರು, ಚೂಡಿದಾರ್ನು ಕೂಡ ನೀವು ಹಾಕೊಳ್ಬಹುದು. ಚೂಡಿದಾರನ್ನೆಲ್ಲ ಹಾಕೊಂಡ್ರೆ ಅಟ್ಲೀಸ್ಟ್ ಒಂದು ವೇಲ್ನ ಹಾಕೊಂಡು ನೀವು ಪೂಜೆನ ಮಾಡಿದ್ರೆ ತುಂಬಾನೇ ಒಳ್ಳೇದು. ಯಾವುದೇ ಕಾರಣಕ್ಕೂ ನೀವು ನೈಟಿ ಹಾಕೊಂಡು ನೀವು ಪೂಜೆನ ಮಾಡಬಾರ್ದು. ಹಾಗೇನೆ ಒಂದು ಕಪ್ಪು ವಸ್ತ್ರನ ನೀವು ಧರಿಸ್ಕೊಂಡು ಯಾವುದೇ ಕಾರಣಕ್ಕೂ ಪೂಜೆನ ಮಾಡಬೇಡಿ, ಸರಿನಾ. ಒಂದು ಹಳದಿ ಬಟ್ಟೆನೋ ಇಲ್ಲ ಅಂತಂದ್ರೆ ಒಂದು ಕೆಂಪು ಬಟ್ಟೆನೋ ನೀವು ಹಾಕೊಂಡು ಪೂಜೆ ಮಾಡಿದ್ರೆ, ಹಸಿರು ಬಟ್ಟೆ ಈ ತರ ಹಾಕೊಂಡು ಪೂಜೆ ಮಾಡಿದ್ರೆ ತುಂಬಾನೇ ಒಳ್ಳೇದು. ಹಾಗೇನೆ ಮಾತಾ ಮಹಾಲಕ್ಷ್ಮಿಗೆ ಬಂದು ಕೆಂಪು ಅಂದ್ರೆ ತುಂಬಾನೇ ಇಷ್ಟ. ಹಾಗಾಗಿ ಕೆಂಪು ಹೂವು, ಗುಲಾಬಿ ಆಗಿರಬಹುದು, ಇಲ್ಲ ಅಂತಂದ್ರೆ ಮಲ್ಲಿಗೆ ಹೂವು ಆಗಿರಬಹುದು, ಯಾವ್ದಾದ್ರು ಒಂದು ಹೂವನ್ನ ಅಟ್ಲೀಸ್ಟ್ ನಿಮ್ಗೆ ಡೈಲಿ ಆಗಲ್ಲ ಅಂತ ಅಂದ್ರೆ ಅಟ್ಲೀಸ್ಟ್ ಒಂದು ಶುಕ್ರವಾರ, ಹುಣ್ಣಿಮೆ ಮತ್ತೆ ಅಮಾವಾಸ್ಯೆನಲ್ಲಿ ಒಂದು ಕೆಂಪು ಹೂವ ಇಲ್ಲ ಅಂತಂದ್ರೆ ಒಂದು ಮಲ್ಲಿಗೆ ಹೂವನಾದ್ರೂ ದೇವಿಗೆ ಅರ್ಪಿಸಿ, ತುಂಬಾನೇ ಒಳ್ಳೇದಾಗತ್ತೆ. ಹಾಗೇನೆ ದೇವಿ ಕೂಡ ಸಂತೃಪ್ತಿಗೊಳ್ತಾಳೆ, ಸರಿನಾ. ಹಾಗೇನೆ ಗೈಸ್ ಹುಣ್ಣಿಮೆ, ಅಮಾವಾಸ್ಯೆ ಮತ್ತೆ ಶುಕ್ರವಾರಗಳಲ್ಲಿ ನೀವು ತುಪ್ಪದ ದೀಪನ ಹಚ್ಚಿದ್ರೆ ತುಂಬಾನೇ ಒಳ್ಳೇದು. ಮಾತೆ ಮಹಾಲಕ್ಷ್ಮಿಗೆ ತುಪ್ಪದ ದೀಪ ಹಚ್ಚಿದ್ರೆ ನಿಜವಾಗ್ಲೂ ನಿಮ್ಮ ಎಲ್ಲಾ ಸಮಸ್ಯೆಗಳಿಗೂ ಕೂಡ ತುಂಬಾನೇ ಒಳ್ಳೇದಾಗತ್ತೆ, ಸರಿನಾ. ಮಾತೆ ಮಹಾಲಕ್ಷ್ಮಿ ನಿಮ್ಮ ಮನೆಯಲ್ಲಿ ನೆಲೆ ಊರ್ತಾಳೆ ಅಂತಾನೆ ಹೇಳ್ಬೋದು. ಇಷ್ಟು ಕೆಲವೊಂದು ನಿಯಮಗಳನ್ನ ಗೈಸ್ ನಾವು ಮಹಿಳೆಯರು ಪಾಲಿಸಲೇಬೇಕಾಗತ್ತೆ, ಸರಿನಾ. ಇದನ್ನ ಮೂಢನಂಬಿಕೆ ಅಂತ ಕೆಲವರು ಹೇಳ್ತಾರೆ, ಬಟ್ ನೀವು ಒಂದು ನಂಬಿಕೆ ಇಟ್ಟು ಯಾವುದೇ ಒಂದು ಒಳ್ಳೆ ಕೆಲಸ ಮಾಡ್ಬೇಕಾದ್ರೆ ಒಂದು ನಂಬಿಕೆ ಅನ್ನೋದು ತುಂಬಾನೇ ಬಹಳ ಮುಖ್ಯ ಆಗಿರುತ್ತೆ, ಸರಿನಾ. ಯಾವುದೇ ಒಂದು ನೀವು ತಂತ್ರನ ಪರಿಹಾರನ ಮಾಡ್ಕೊಳ್ಬೇಕಾದ್ರೆ ಒಂದು ನಂಬಿಕೆ ಇಟ್ಟು ಶ್ರದ್ಧಾ ಭಕ್ತಿಯಿಂದ ಮಾಡ್ಕೊಂಡ್ರೆ ತುಂಬಾನೇ ಒಳ್ಳೇದು ಗೈಸ್, ಸರಿನಾ. ಇವ್ರೇನೋ ಹೇಳ್ತಾರಪ್ಪ ನಾವು ಮಾಡ್ಬಿಟ್ರೆ ಆಗ್ಬಿಡುತ್ತಾ, ಈ ರೀತಿ ಒಂದು ಮನಸ್ಥಿತಿ ಮನೋಭಾವನೆಯನ್ನು ಇಟ್ಕೊಂಡ್ರೆ ನೀವು ಯಾವುದೇ ಕಾರಣಕ್ಕೂ ಅದು ಸಕ್ಸಸ್ಫುಲ್ ಆಗಲ್ಲ ಗೈಸ್, ಓಕೆನಾ. ಸೊ ಹಾಗಾಗಿ ಒಂದು ನಂಬಿಕೆನ ಇಟ್ಟು ನೀವು ಮಾಡ್ಕೊಳ್ಬೇಕಾಗತ್ತೆ. ಸೊ ಬನ್ನಿ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ಒಂದು ಗಾಜಿನ ಬೌಲ್ನ ತಗೊಳ್ಳಿ, ಸರಿನಾ. ನಿಮ್ಮ ಮನೆಯಲ್ಲಿ ಒಂದು ಗಾಜಿನ ಬೌಲ್ ಆಗಿರಬಹುದು, ಇಲ್ಲಾಂದ್ರೆ ಮಣ್ಣಿನ ಪ್ಲೇಟ್ ಆಗಿರಬಹುದು, ಇವೆರಡನೇ ಯೂಸ್ ಮಾಡಬೇಕು, ಬೇರೆ ಇನ್ಯಾವುದು ಕೂಡ ಯೂಸ್ ಮಾಡಬಾರ್ದು. ಗಾಜಿನ ಬೌಲು ಇಲ್ಲ ಅಂತಂದ್ರೆ ಮಣ್ಣಿನ ಪ್ಲೇಟು, ಅದ್ರ ಫುಲ್ಲು ನೀವು ಕಲ್ಲುಪ್ಪನ್ನ ನೀವು ತುಂಬಬೇಕು, ಫುಲ್ ಆಗುವಷ್ಟು ತುಂಬಬೇಕು. ತುಂಬಿಟ್ಟು ಗೈಸ್ ನೀವು ಅದ್ರ ಮೇಲೆ ಸ್ವಲ್ಪ ಅರಿಶಿನ, ಸ್ವಲ್ಪ ಕುಂಕುಮ, ಹಾಗೇನೆ ಸ್ವಲ್ಪ ಗಂಧ, ಸರಿನಾ. ಗಂಧ ಹಾಗೇನೆ ಒಂದು ₹5 ಕಾಯಿನ್ ನ ನೀವು ಹಾಕೊಳ್ಬೇಕು. ಈ ಗೋಲ್ಡ್ ಕಾಯಿನ್ ಎಲ್ಲ ಸಿಗುತ್ತೆ ನೋಡಿ, ಆ ರೀತಿ ₹5 ಕಾಯಿನ್ ನ ನೀವು ಹಾಕೊಳ್ಬೇಕಾಗುತ್ತೆ. ಹಾಕೊಂಡು ಗೈಸ್ ನೀವು ಅದ್ರ ಮೇಲೆ ಒಂದು ಕೆಂಪು ಹೂವನ್ನ ಮುಡಿಸಿ ಅದ್ರ ಮೇಲೆ, ಸರಿನಾ. ಮುಡಿಸ್ಬಿಟ್ಟು ನೀವು ಅದನ್ನ ಕೈಯಲ್ಲಿ ಹಿಡ್ಕೊಂಡು ದೀಪ ಎಲ್ಲ ಹಚ್ಕೊಳ್ಳಿ. ಫಸ್ಟ್ ಮನೆಯಲ್ಲಿ ದೀಪ ಎಲ್ಲ ಹಚ್ಚಿ ಪೂಜೆ ಎಲ್ಲ ಮಾಡ್ಬಿಟ್ಟು ಅದನ್ನ ಕೈಯಲ್ಲಿ ಹಿಡ್ಕೊಂಡು ನೀವು ಮಾತೆ ಮಹಾಲಕ್ಷ್ಮಿ ಫೋಟೋ ಮುಂದೆ ಸಂಕಲ್ಪನ ಮಾಡ್ಕೊಳ್ಬೇಕಾಗತ್ತೆ. ಏನಂತ ಅಂದ್ರೆ ನಮ್ಮ ಮನೆಯಲ್ಲಿ ಹಣದ ಸಮಸ್ಯೆ ಬೇಗ ನಿವಾರಣೆ ಆಗೋದಕ್ಕೋಸ್ಕರ, ಹಾಗೇನೆ ನನ್ನ ಆರೋಗ್ಯದ ಸಮಸ್ಯೆ ನಿವಾರಣೆ ಆಗೋದಕ್ಕೋಸ್ಕರ, ನಮ್ಮ ಮನೆಯಲ್ಲಿ ಯಾವುದೇ ಒಂದು ನೆಗೆಟಿವಿಟಿ ದುಷ್ಟ ಶಕ್ತಿಗಳು ಏನಾದ್ರು ಇದ್ರೆ ಅದು ಕೂಡ ಮನೆಯಿಂದ ತೊಲಗೋಸ್ಕರ ನಾನು ಈ ಒಂದು ಚಿಕ್ಕ ತಂತ್ರನ ಮಾಡ್ಕೊಳ್ತಾ ಇದ್ದೀನಿ ತಾಯಿ. ಆದಷ್ಟು ಬೇಗ ನಮ್ಮ ಕಷ್ಟಗಳಿಗೆ ಪರಿಹಾರ ನೀಡು ತಾಯಿ.
ಈ ರೀತಿ ನಿಮ್ಮ ಕಷ್ಟಗಳು ಏನೇನಿದೆ, ಆರೋಗ್ಯದ ಸಮಸ್ಯೆ ಇದೆಯಾ, ಇಲ್ಲ ಅಂತಂದರೆ ಹಣಕಾಸಿನ ಸಮಸ್ಯೆ ಇದೆಯಾ, ಇನ್ನು ಬೇರೆ ಯಾವ ಸಮಸ್ಯೆ ಇದೆ, ಎಲ್ಲನೂ ಕೂಡ ನೀವು ದೇವಿ ಫೋಟೋ ಮುಂದೆ ಅದನ್ನು ಹಿಡ್ಕೊಂಡು, ನೀವು ಆ ಬೌಲ್ನ ಹಿಡ್ಕೊಂಡು ನೀವು ದೇವಿ ಫೋಟೋ ಮುಂದೆ ಅಂದರೆ ಕುತ್ಕೊಂಡು ನೀವು ಒಂದು ಸಂಕಲ್ಪನ ನೀವು ಮಾಡ್ಕೊಳ್ಬೇಕು. ತುಂಬ ಭಕ್ತಿ ಶ್ರದ್ಧೆಯಿಂದ ಮಾಡ್ಕೊಳ್ಳಿ, ನಿಜವಾಗ್ಲೂ ವರ್ಕೌಟ್ ಆಗೇ ಆಗುತ್ತೆ. ಅದನ್ನು ಏನು ಮಾಡಬೇಕು ಅಂತಂದರೆ ದೇವಿ ಫೋಟೋ ಮುಂದೆ ಇಟ್ಟು ನೀವು ಅದಕ್ಕೂ ಕೂಡ ಕರ್ಪೂರ ಆಗಿರಬಹುದು, ಗಂಧದ ಕಡಿ ಆಗಿರಬಹುದು, ಎಲ್ಲಾನು ಕೂಡ ಈಗ ದೇವ್ರು ಯಾವ ರೀತಿ ಪೂಜೆ ಮಾಡ್ತೀರಾ ಅದಕ್ಕೂ ಕೂಡ ಪೂಜೆ ಮಾಡಿ. ಸರಿನಾ? ಪೂಜೆ ಮಾಡಾದ್ಮೇಲೆ ಗಾಯ್ಸ್ ಅದು ಫುಲ್ ನೈಟ್ ನೀವು ಸಂಜೆ ಮಾಡ್ಕೊಳ್ತೀರಾ ಇಲ್ಲ ಬೆಳಿಗ್ಗೆ ಮಾಡ್ಕೊಳ್ತೀರಾ, ನಿಮ್ಮ ಇಷ್ಟ, ಯಾವಾಗ ಬೇಕಾದರೂ ಮಾಡ್ಬೋದು, ಇದನ್ನೇ ಏನೂ ತೊಂದರೆ ಇಲ್ಲ. ಆ ನೈಟ್ ಫುಲ್ಲು, ಒಂದು ದಿನ ಫುಲ್ಲು ನೈಟ್ ಅದು ದೇವಿ ಫೋಟೋ ಮುಂದೆನೇ ಇರಬೇಕು. ಸರಿನಾ? ಆ ಒಂದು ಬೌಲು, ಅದರೊಳಗಡೆ ಉಪ್ಪು ಮತ್ತು ಅರಿಶಿನ, ಕುಂಕುಮ, ಗಂಧ, ಹಾಗೆ 5 ರೂಪೀಸ್ ಕಾಯಿನ್, ಗೋಲ್ಡ್ ಕಾಯಿನೇ ಆಗಬೇಕು, ಬೇರೆ ಯಾವುದು ಕಾಯಿನ್ನ ತೊಗೊಳ್ಬೇಡಿ, 5 ರೂಪೀಸೇ ಆಗಬೇಕು. ಅದನ್ನು ನೀವು ದೇವಿ ಫೋಟೋ ಮುಂದೆ ನೈಟ್ ಫುಲ್ಲು ಇಟ್ಟು ನೀವು ನಾಳೆ ಬೆಳಿಗ್ಗೆ ಎದ್ದು ಮತ್ತೆ ನೀವು ಯಥಾ ಪ್ರಕಾರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ದೇವಿ ಫೋಟೋ ಮುಂದೆ ದೀಪನ ಹಚ್ಚಿ, ಹೂವೆಲ್ಲ ತೆಗೆದುಬಿಟ್ಟು ನೀವು ಬೇರೆ ಹೂವು ಹಾಕಿ ದೇವಿ ಫೋಟೋ ಮುಂದೆ ದೀಪನ ಹಚ್ಚಿ ಮತ್ತೆ ಅದಕ್ಕೆ ನೀವು ಪೂಜೆನ ಮಾಡಬೇಕು. ಅಂದರೆ ಆ ಬೌಲಲ್ಲಿ ಇಟ್ಟಿರ್ತೀರಲ್ಲ ನೀವು, ಉಪ್ಪಾಗಿರಬಹುದು, ಅರಿಶಿನ, ಕುಂಕುಮ, ಗಂಧ, 5 ರೂಪೀಸ್ ಕಾಯಿನ್ ಇಟ್ಟಿರ್ತೀರಲ್ಲ, ಅದಕ್ಕೂ ಕೂಡ ಪೂಜೆ ಮಾಡಿ ಅದನ್ನು ನೀವು ತೊಗೊಂಡು ಹೋಗ್ಬಿಟ್ಟು ನಿಮ್ಮ ಮನೆಯಲ್ಲಿ ನೀವು ದುಡ್ಡನ್ನ ಎಲ್ಲಿ ಇಡ್ತೀರಾ, ಆಯಿತಾ? ನಿಮ್ಮ ಕ್ಯಾಶ್ ಬಾಕ್ಸ್ ಆಗಿರಬಹುದು, ಕೆಲವೊಬ್ಬರು ಪರ್ಸಲ್ಲಿ ಇಡ್ತಾರೆ, ಆ ಥರ ಆಗಿರಬಹುದು. ಆ ರೀತಿ ಅಂದರೆ ಅದ್ರ ಮೇಲೆ ನೀವು ದುಡ್ಡನ್ನ ಇಡ್ತಾ ಬರಬೇಕು. ಒಂದು ಕ್ಯಾಶ್ ಬಾಕ್ಸಲ್ಲಿ ಇಟ್ಕೊಂಡು ಅದ್ರ ಮೇಲೆ ದುಡ್ಡನ್ನ ನೀವು ಇಡ್ತಾ ಬಂದಷ್ಟು ನಿಮ್ಮ ಮನೆಯಲ್ಲಿ ಹಣದ ಸಮಸ್ಯೆ ಅನ್ನೋದು ನಿವಾರಣೆ ಆಗೇ ಆಗುತ್ತೆ. 100% ಹೇಳ್ತೀನಿ, ನಿಜವಾಗ್ಲೂ ಹಣದ ಸಮಸ್ಯೆ ಅಂತೂ ನಿವಾರಣೆ ಆಗೇ ಆಗುತ್ತೆ. ಹಣ ಅನ್ನೋದು ದುಪ್ಪಟ್ಟಾಗ್ತಾ ಹೋಗುತ್ತೆ. ಸರಿನಾ? ನಿಮಗೆ ಬಂದಿರುವ ಕಷ್ಟಗಳಿಂದ ನೀವು ಮುಕ್ತಿಗೊಳ್ತೀರಾ. ಸರಿನಾ? ನಿಜವಾಗ್ಲೂ ಒಳ್ಳೇದಾಗುತ್ತೆ. ಹಾಗೆಯೇ ಯಾವುದೇ ಒಂದು ನಿಮ್ಮ ಮನೆಯಲ್ಲಿ ನೆಗೆಟಿವಿಟಿ ಇದ್ರೂ ಕೂಡ ಅದು ಕೂಡ ತೊಲಗಿ ಹೋಗುತ್ತೆ. ಜೊತೆಗೆ ಗಾಯ್ಸ್, ಯಾವುದೇ ಒಂದು ಕೆಟ್ಟ ದೃಷ್ಟಿಗಳು ನಿಮ್ಮ ಮನೆಯಲ್ಲಿ ಬಿದ್ದಿದ್ರೆ, ನಿಮ್ಮ ಮೇಲೆ ಅಂದರೆ ನಿಮ್ಮ ಮೇಲಾಗಿರಬಹುದು, ನಿಮ್ಮ ಮನೆ ಮೇಲಾಗಿರಬಹುದು ಬಿದ್ದಿದ್ರೆ ಅದು ಕೂಡ ನಿವಾರಣೆ ಆಗುತ್ತೆ. ಸರಿನಾ? ಈ ಒಂದು ಚಿಕ್ಕ ತಂತ್ರನ ನೀವು ಮಾಡ್ಕೊಳ್ಳಿ, ನಿಜವಾಗ್ಲೂ 100ಗೆ 200% ವರ್ಕೌಟ್ ಆಗೇ ಆಗುತ್ತೆ. ಬೇಕಾದರೆ ನೀವು ಈ ಒಂದು ಚಿಕ್ಕ ತಂತ್ರನ ನಾಳೆ ಮಾಡ್ಕೊಳ್ಳಿ. ಇದು ಹುಣ್ಣಿಮೆ ಅಮಾವಾಸ್ಯೆ ದಿನನೇ ಮಾಡಬೇಕಾಗತ್ತೆ. ಸರಿನಾ? ಇನ್ನು ಬೇರೆ ದಿನ ಮಾಡ್ಬೋದಾ ಮೇಡಮ್ ಅಂತ ಕೇಳ್ಬೋದು. ಇಲ್ಲ, ಹುಣ್ಣಿಮೆ ಅಮಾವಾಸ್ಯೆ ದಿನ ಜಾಸ್ತಿ ಒಂದು ಪವರ್ಫುಲ್ ಇದು ಅಂತಲೇ ಹೇಳ್ಬೋದು. ಅಂದರೆ ದುಷ್ಟಶಕ್ತಿಗಳಿಂದನೇ ಅಲ್ವಾ ನಮಗೆ ಒಂದು ನಕಾರಾತ್ಮಕ ಒಂದು ನೆಗೆಟಿವಿಟಿ ಅನ್ನೋದು ನಮ್ಮ ಮನೆಗೆ ಬಂದಿರಬಹುದು. ಆ ಥರ ಆಗಿರೋದ್ರಿಂದನೇ ನಮಗೆ ಕಷ್ಟಗಳು ಜಾಸ್ತಿ ಆಗ್ತಾ ಹೋಗುತ್ತೆ ಅಲ್ವಾ? ಸೊ ಹಾಗಾಗಿ ಈ ರೀತಿ ಚಿಕ್ಕ ಪುಟ್ಟ ತಂತ್ರಗಳನ್ನ ನೀವು ಮನೆಯಲ್ಲಿ ಮಾಡಿಕೊಂಡು, ಅಂದರೆ ತುಂಬಾ ದುಡ್ಡು ಖರ್ಚು ಮಾಡಿ ಮಾಡುವಂಥ ತಂತ್ರ ನಾನು ಯಾವುದು ಹೇಳಲ್ಲ ಗಾಯ್ಸ್. ಸರಿನಾ? ಮನೆಯಲ್ಲೇ ಮಾಡ್ಕೊಳ್ಳುವಂಥ ತಂತ್ರ. ಹಾಗೆಯೇ ಇದು ಬಂದು ಸಿದ್ಧಿಶಾಸ್ತ್ರದಲ್ಲಿ, ಹಾಗೆಯೇ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಡುವಂಥದ್ದು. ಅಂತಂದರೆ ಮನುಷ್ಯನ ಏಳಿಗೆಗೆ ಅಂತಾನೆ ಈಗ ದೇವರು ಕಷ್ಟನ ಕೊಟ್ಟ ಮೇಲೆ ಒಂದು ಪರಿಹಾರ ಕೂಡ ಕೊಟ್ಟಿರ್ತಾನೆ ಅಲ್ವಾ? ಸೊ ಹಾಗಾಗಿ ಇದು ಬಂದು ಸಿದ್ಧಿಶಾಸ್ತ್ರ ಮತ್ತೆ ಪರಿಹಾರ ಸಿದ್ಧಿಶಾಸ್ತ್ರ ಹಾಗೂ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರೋದ್ರಿಂದ ಇದು ನಿಜವಾಗ್ಲೂ 100ಗೆ 200% ಗುಡ್ ರಿಸಲ್ಟ್ನ ಕೊಟ್ಟೇ ಕೊಡುತ್ತೆ. ಸರಿನಾ? ಎಲ್ಲರೂ ಕೂಡ ನಾಳೆ ಒಮ್ಮೆ ಮಾಡ್ಕೊಳ್ಳಿ. ಹಾಗೆಯೇ ಚಂದ್ರಗ್ರಹಣ ಇದೆ, ದಯವಿಟ್ಟು ಚಂದ್ರಗ್ರಹಣ ಸಮಯದಲ್ಲಿ ಯಾರು ಕೂಡ ಹೊರಗಡೆ ಬರಬೇಡಿ. ಎಸ್ಪೆಷಲಿ ನಮ್ಮ ಗರ್ಭಿಣಿ ಮಹಿಳೆಯರು. ಸರಿನಾ? ಗರ್ಭಿಣಿ ಆರ್ಯಾ ಇರು ಮಗ್ನೆ ಒಂದು ನಿಮಿಷ. ನಮ್ಮ ಗರ್ಭಿಣಿ ಮಹಿಳೆಯರು ಅವರು ಕೂಡ ಹೊರಗಡೆ ದಯವಿಟ್ಟು ಬರಕ್ಕೆ ಹೋಗ್ಬೇಡಿ. ಯಾಕಂತ ಅಂದರೆ ಈ ಚಂದ್ರಗ್ರಹಣ ರಕ್ತ ಚಂದ್ರಗ್ರಹಣ ಅಂತ ಹೇಳ್ತಿದ್ದಾರೆ ಆಯಿತಾ? ನಾಳೆ ಬರುವಂಥ ಚಂದ್ರಗ್ರಹಣ ರಕ್ತ ಚಂದ್ರಗ್ರಹಣ ಅಂತ ಹೇಳ್ತಿದ್ದಾರೆ. ಹಾಗೆಯೇ ಚಂದ್ರಗ್ರಹಣ ಸೂರ್ಯಗ್ರಹಣದಲ್ಲಿ ಹೊರಗಡೆ ಬರೋದು ಅಷ್ಟು ಒಳ್ಳೇದಲ್ಲ. ಸರಿನಾ? ಹಾಗೆಯೇ ಗೈಸ್, ನಾನು ಸುಮಾರು ಹಲವಾರು ಇದೇ ರೀತಿ ವಿಡಿಯೋಸ್ನ ಹಾಕಿದ್ದೀನಿ. ಅಂತಂದರೆ ಕೆಲವೊಂದು ಪದಾರ್ಥಗಳನ್ನ ಯೂಸ್ ಮಾಡಿಕೊಂಡು ಮನೇಲೆ ಮಾಡುವಂಥ ತಂತ್ರಗಳು, ಪರಿಹಾರಗಳ ಬಗ್ಗೆ ನಾನು ಹಾಕಿದ್ದೀನಿ. ಅದರದ್ದು ನಾನು ನಿಮಗೆ ಡಿಸ್ಕ್ರಿಪ್ಷನ್ ಲಿಂಕನ್ನು ಹಾಕಿರ್ತೀನಿ. ಜೊತೆಗೆ ನಂದು ಪ್ರೆಗ್ನೆನ್ಸಿ ಜರ್ನಿ ಯಾವ ರೀತಿ ಇತ್ತು, ಹಾಗೆಯೇ ನನ್ನ ಮಗಂದು ಸ್ಕ್ಯಾನಿಂಗ್ ರಿಪೋರ್ಟು, ಮತ್ತು ನನಗೆ ಏನೇನು ಸಿಂಪ್ಟಮ್ಸ್ ಇತ್ತು, ಆ ಟೈಮಲ್ಲಿ ನಾನು ಏನೇನು ಸಫರ್ ಪಟ್ಟಿದ್ದೀನಿ ಎಲ್ಲನೂ ಕೂಡ ನಾನು ಶೇರ್ ಮಾಡಿದ್ದೀನಿ ಗೈಸ್. ಎಲ್ಲನೂ ಕೂಡ ವಿಡಿಯೋ ಮಾಡಿ ಹಾಕಿದ್ದೀನಿ. ಜೊತೆಗೆ ನನ್ನ ಮಗಂದು ರಿಪೋರ್ಟ್ಸ್ ಕೂಡ ಹಾಕಿದ್ದೀನಿ, ಪ್ರೆಗ್ನೆನ್ಸಿ ರಿಪೋರ್ಟ್ಸ್ ಕೂಡ ಹಾಕಿದ್ದೀನಿ. ಆದರೆ ಎಲ್ಲಾದ್ರೂ ನಾನು ಲಿಂಕ್ನ ನಿಮಗೆ ಶೇರ್ ಮಾಡಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ. ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಒಮ್ಮೆ ಅದನ್ನು ಚೆಕ್ ಮಾಡ್ಕೊಳ್ಳಿ. ಯಾಕಂದರೆ ಸ್ಕ್ಯಾನಿಂಗ್ ರಿಪೋರ್ಟ್ಸ್ ಎಲ್ಲ ನಾನು ಸ್ಟಾರ್ಟ್ ಮಾಡಿದಾಗ ಸ್ಕ್ಯಾನಿಂಗ್ ರಿಪೋರ್ಟ್ಸ್ ಎಲ್ಲ ಹಾಕಿದೆ. ತುಂಬ ಚೆನ್ನಾಗಿ ಅದಕ್ಕೂ ಕೂಡ ತುಂಬ ಜನ ನೋಡಿದ್ದಾರೆ. ಸರಿನಾ? ತುಂಬ ಜನ ಅಂದರೆ ಕೆಲವೊಂದು ಡೌಟ್ಸ್ ಇರುತ್ತೆ ಗರ್ಭಿಣಿ ಮಹಿಳೆಯರಿಗೆ ಅಲ್ವಾ? ಅದೆಲ್ಲನೂ ಕ್ಲಿಯರ್ ಮಾಡ್ಕೊಳ್ಳಿಕ್ಕೋಸ್ಕರ ಕೆಲವೊಂದು ವೀಡಿಯೋಸ್ಗಳನ್ನ ನೋಡ್ತಾರೆ. ಅದೇ ರೀತಿ ನಾನು ಕೂಡ ವೀಡಿಯೋಸ್ನ ಮಾಡಿ ಹಾಕಿದ್ದೀನಿ. ಅದನ್ನು ಕೂಡ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಸರಿನಾ? ಎಲ್ಲರಿಗೂ ಮಾತೆ ಮಹಾಲಕ್ಷ್ಮಿ ಒಳ್ಳೇದು ಮಾಡಲಿ. ಹಾಗೆಯೇ ಏನಾದರೂ ಡೌಟ್ ಇದ್ದರೆ ನಿಮಗೆ ಕಮೆಂಟ್ಸ್ ಮುಖಾಂತರ ಕೇಳಿ, ನಾನು ಆನ್ಸರ್ ಮಾಡೇ ಮಾಡ್ತೀನಿ. ಅಕಸ್ಮಾತ್ ನಿಮಗೆ ಕಮೆಂಟ್ಸಲ್ಲಿ ಕೇಳೋಕೆ ಆಗ್ತಾಯಿಲ್ಲ ಅಂತಂದರೆ ಸಪ್ರೇಟಾಗೂ ಕೂಡ ನೀವು ಮೇಲ್ ಮಾಡ್ಬೋದು. ಸರಿನಾ? ಇಲ್ಲ ಅಂತಂದರೆ ನಂದು ಇನ್ಸ್ಟಾಗ್ರಾಮ್ ID ಕೂಡ ಕೊಟ್ಟಿದ್ದೀನಿ. ಇನ್ಸ್ಟಾಗ್ರಾಮ್ ID ಅಲ್ಲೇ ಇದೆ, ನೋಡ್ಕೊಳ್ಳಿ, ಚಾನಲಲ್ಲೇ ಇದೆ. ಅದಕ್ಕೂ ಕೂಡ
ನೀವು ಸಪ್ರೇಟಾಗಿ ಮೆಸೇಜ್ ಮಾಡಿ, ಅದಕ್ಕೂ ಕೂಡ ನಾನು ಆನ್ಸರ್ನ ಮಾಡ್ತೀನಿ, ಸರಿನಾ? ಓಕೆ ಗೈಸ್, ಹೋಪ್ ನಿಮಗೆ ಎಲ್ಲರಿಗೂ ಕೂಡ ಈ ವಿಡಿಯೋ ಲೈಕ್ ಆಯಿತು ಅಂತ ಅಂದ್ಕೊಳ್ತೀನಿ. ಲೈಕ್ ಆದರೆ ದಯವಿಟ್ಟು ಒಂದು ಲೈಕ್ನ ಕೊಡಿ. ನಿಮ್ಮ ಒಂದು ಲೈಕು ಇನ್ನೊಬ್ರಿಗೆ ಹೆಲ್ಪ್ ಆಗಲಿ ಅಂತ ನಾನು ಕೂಡ ಕೇಳ್ಕೊಳ್ತೀನಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಾ? ಓಕೆ, ಹಾಗಾದರೆ ಇವತ್ತಿನ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತೀನಿ. ಎಲ್ಲರಿಗೂ ಕೂಡ ಮಾತೆ ಮಹಾಲಕ್ಷ್ಮಿ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾ ಎಂಡ್ ಮಾಡ್ತೀನಿ. ಬಾಯ್ ಬಾಯ್, ಸಿ ಯು, ಟೇಕ್ ಕೇರ್.